ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾಡ್ಕೊಂಡು ಹೊಡೆದ್ ಬಿಡದ. ನೀವು ಮಾತಾಡ್ತಿರೋದಕ್ಕೆ ನನಗೆ ಕೋಪ ಬರ್ತಿದೆ. ಇನ್ನ ಹೆಂಡತಿ ಕೋಪ ಬರದೇ ಇರುತ್ತಾ? ನೋಡಿ, ಅವಳು ದೇಹ ಬೆಳೆದಿರಬಹುದು, ಅವಳ ಮನಸ್ಸು ಇನ್ನು 18ಕ್ಕೆ ಸ್ಟಾಪ್ ಆಗ್ಬಿಟ್ಟಿದೆ. ಸೌಂದರ್ಯದ ಬಗ್ಗೆ ಅವಳು ಎಷ್ಟು ಕೇರ್ ತಗೋತಾಳೆ ಗೊತ್ತಾ? ರೂಮಲ್ಲಿ ತಿನ್ನೋ ಐಟಮ್ಗಿಂತ ಮೇಕಪ್ ಐಟಮ್ಗಳೇ ಜಾಸ್ತಿ ಇರುತ್ತೆ. ಅದಕ್ಕೆ ಪೌಡರ್ ಹಾಕೋತಾಳೆ, ಸೆಂಟ್ ಹಾಕೋತಾಳೆ, ಮೇಕಪ್ ಮಾಡ್ಕೊತಿರ್ತಾಳೆ. ಅಂತವಳ ಹತ್ರ ಹೋಗಿ ನೀವು ಮುದುಕಿ ಅಜ್ಜಿ ಅಂದ್ರೆ ಸುಮ್ನೆ ಬಿಡ್ತಾಳ? ತೆಗೆದ್ 4 ಬಿಟ್ಟು ಕಳ್ಸ್ತಾಳ ಅಷ್ಟೇ. ನಾನೇನ್ ಬೇಕು ಅಂತ ಹೇಳಿಲ್ಲ ಗೌಡ್ರೆ. ಅವ್ರ ತಲೆಯಲ್ಲಿ ಬಿಳಿ ಕೂದ್ಲು ಬಂದಿತ್ತಲ್ಲ, ಸುಮ್ನೆ ರೇಗಿಸ್ತೆ. ಅದಕ್ಕೆ ಕೋಪ ಮಾಡ್ಕೊಂಡ್ಬಿಡದ. ಸರಿ ಬಿಡಿ, ಇನ್ ನಿಮ್ ಸವಾಸಕ್ಕೆ ಬರೋದಿಲ್ಲ. ಅವ್ರ ಬಿಳಿ ಕೂದ್ಲು ಹೋಗೋವರ್ಗು ಅವ್ರನ್ನ ಮಾತಾಡ್ಸೋದು ಇಲ್ಲ. ಇದೇ ನೀವು ಮಾಡೋ ತಪ್ಪು. ಈಗ ನೀವು ಅವಳನ್ನ ಮಾತಾಡ್ಸದೆ ಹೋದ್ರೆ, ಅವಳು ನನಗೆ ಬಿಳಿ ಕೂದಲು ಬಂದಿದೆ, ವಯಸ್ಸಾಗಿದೆ, ಅದಕ್ಕೆ ಯಾರು ಮಾತಾಡ್ತಿಲ್ಲ ಅಂತ ಡಿಪ್ರೆಷನ್ಗೆ ಹೋಗಲ್ವಾ? ಏನ್ರಿ ನೀವು ಹಂಗ್ ಮಾತಾಡದೆ ಹಿಂಗ್ ಮಾತಾಡಿ ಅಂತೀರಾ, ಹಿಂಗ್ ಮಾತಾಡದೆ ಹಂಗ್ ಮಾತಾಡಿ ಅಂತೀರಲ್ಲ. ನಾನ್ ಹೆಂಗ್ ಮಾತಾಡ್ಬೇಕು ಅಂತ ಅದು ನೀವೇ ಹೇಳ್ಬಿಡಿ. ನಿಮ್ಮಿಬ್ಬರ ಹತ್ರ ಮಾತಾಡಿ ಮಾತಾಡಿ ನಾನು ಇಷ್ಟೊತ್ತು ಪ್ರಾಕ್ಟೀಸ್ ಮಾಡಿದ್ದೆಲ್ಲ ಮರ್ತೋಯ್ತು. ಇದಕ್ಕೆ ಹೇಳೋದು, ಇನ್ನೊಬ್ಬರಿಗೆ ತೊಂದರೆ ಕೊಟ್ರೆ ನಮಗೂ ತೊಂದರೆ ಆಗತ್ತೆ ಅಂತ. ನಿಮ್ಮ ಹತ್ರ ಮಾತಾಡಕ್ಕಾಗಲ್ಲ. ನಿಮ್ಮ ಹತ್ರ ಮಾತಾಡೋದಕ್ಕಿಂತ ಆ ಬಿಳಿ ಕೂದ್ಲು ಬಂದಿರೋ ಅನ್ಪೂರ್ಣ ಅವರೇ ಎಷ್ಟೋ ವಾಸಿ. ಹೊಡೆದಾದ್ರು ಕಳ್ಸಿದ್ರು, ನೀವು ಮಾತಲ್ಲಿ ಬಿಡ್ದಂಗೆ ಹೊಡಿತಾ ಇದ್ದೀರಾ. ಮಾಲಿನಿ ಮೇಡಮ್ ಅವರೇ, ಇನ್ನೊಂದ್ ಸಾರಿ ನನ್ನ ಹೆಂಡತಿಗೆ ಬಿಳಿ ಕೂದ್ಲು ಬಂದಿದೆ, ವಯಸ್ಸಾಗಿದೆ, ಮುದುಕಿ ಆಗಿದ್ದಾಳೆ ಅಂತ ಹೇಳಿದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ? ಏನ್ರಿ ಮಾಡ್ತೀರಾ? ನಿಮ್ಮ ತಲೆ ಮೇಲೆ ಜೇನುತುಪ್ಪ ಸುರುವಿ ನಿಮಗ್ ಬಿಳಿ ಕೂದ್ಲು ಪರ್ಮನೆಂಟ್ ಆಗಿ ಹೋಗಿ ಮಾಡ್ಬಿಡ್ತೀನಿ. ಇಲ್ಲ, ಇನ್ನು ನಾನು ಸುಮ್ಮನೆ ಇದ್ರೆ ಆಗಲ್ಲ. ಮನೆಯವರೆಲ್ಲ ನನಗೆ ವಯಸ್ಸಾಗಿದೆ ಅಂತ ಹಂಗಿಸ್ತಾ ಇದ್ದಾರೆ. ಇನ್ನು ನಾನು ಸುಮ್ಮನೆ ಇದ್ರೆ ಊರವರೆಲ್ಲ ನನಗೆ ವಯಸ್ಸಾಗಿದೆ ಅಂತ ನನ್ನನ್ನ ಮೂಲೆ ಗುಂಪು ಮಾಡ್ಬಿಡ್ತಾರೆ. ಇಲ್ಲ, ನಾನೇನಾದ್ರು ಮಾಡ್ಬೇಕು. ಕೂದಲು ಕಪ್ಪು ಮಾಡುವುದು ಹೇಗೆ? ಅಯ್ಯೋ, ಇವ್ರು ತೋರಿಸ್ ಹಾಗೆ ಮಾಡ್ಬಿಟ್ರೆ ಇರೋ ಬರೋ ಕೂದಲು ಕೈಗೆ ಬಂದ್ಬಿಡತ್ತೆ. ನಾನಿವಾಗ ಏನ್ ಮಾಡ್ಲಿ? ಅಯ್ಯೋ, ನನ್ ದುಃಖ ಕೇಳಕ್ಕೆ ಯಾರು ಇಲ್ವಾ? ಏನ್ ಮಾಡ್ಲಿ? ಅಯ್ಯೋ, ನೀವ್ ಇಲ್ಲಿದ್ದೀರಾ? ಅನು ಅಕ್ಕ, ತಗೊಳ್ಳಿ. ಮಾವಿನ ಹಣ್ಣ ಇದನ್ ತಿಂದ್ರೆ ಕೂದಲಿನ್ನು ಬೆಳ್ಳಗಾಗ್ಬಿಟ್ರೆ ಬೇಡಪ್ಪ, ನನಗ್ ಬೇಡ. ಮಾವಿನ ಹಣ್ಣು ತಿಂದ್ರೆ ಕೂದಲು ಬೆಳ್ಳಗಾಗತ್ತಾ? ಯಾರು ಹೇಳಿದ್ದು ನಿಮ್ಗೆ? ಯಾಕೆ ಈ ತರ ಮಾತಾಡ್ತಿದ್ದೀರಾ ಅಕ್ಕ? ನೀವ್ ನೋಡಿ, ಮಾವಿನ ಹಣ್ಣು ತಿಂದ್ರೆ ಇರೋ ಬರೋ ಕಾಯಿಲೆಗಳೆಲ್ಲ ಹೋಗ್ಬಿಡುತ್ತೆ, ಪ್ರೋಟೀನ್ ಸಿಗುತ್ತೆ, ಆಮೇಲೆ ನಿಮ್ ಸ್ಕಿನ್ ಶೈನ್ ಆಗುತ್ತೆ. ತಗೊಳ್ಳಿ, ತಿನ್ನಿ. ಅಯ್ಯೋ ಗುಲಾಬಿ, ನನಗೆ ನನ್ ಚರ್ಮದ ಹೊಳಪು ಬೇಕಾಗಿಲ್ಲ. ನನ್ ಕೂದ್ಲು ಕಪ್ಪಗಾಗ್ಬೇಕು. ಆ ತರ ಯಾವ್ದಾದ್ರು ಹಣ್ಣಿದ್ರೆ ಹೇಳು, ಅದನ್ನ ತಂದ್ಕೊಡು, ತಿಂತೀನಿ. ಅಲ್ಲ ಅಕ್ಕ, ಕೂದ್ಲು ಬೆಳ್ಳಗಾಗಿರೋದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಿಮಗ್ ಮಾವಿನ ಹಣ್ಣು ಕೊಟ್ಟು ನಮ್ಮತ್ತೆ ಬದ್ಲಾಗಿರೋದನ್ನ ಹೇಳೋಕೆ ಅಂತ ಬಂದೆ. ನೀವ್ ನೋಡಿದ್ರೆ ಈ ತರ ಇದ್ದೀರಾ. ಗುಲಾಬಿ, ಈ ಬಿಳಿ ಕೂದಲು ಬಂದಾಗಿಂದ ನನಗೆ ತಲೆನೇ ಕೆಟ್ಟೋಗ್ಬಿಟ್ಟಿದೆ, ನೆಮ್ಮದಿನೇ ಇಲ್ಲ. ನೀನೇ ಯಾವ್ದಾದ್ರು ಪರಿಹಾರ ಹೇಳು. ನೀವು ಸುಮ್ನೆ ಟೆನ್ಷನ್ ಮಾಡ್ಕೋತಿದ್ದೀರಾ. ಬರೋದ್ ಬರ್ಲಿ, ಹೋಗೋದ್ ಹೋಗ್ತಾ ಇರ್ಲಿ ಅಂತ ಕೂಲಾಗಿರ್ಬೇಕು. ಗುಲಾಬಿ, ನೀ ನನ್ನ ಫೂಲ್ ಮಾಡ್ಬೇಡ. ನೋಡು, ನೀನು ಮಾವಿನ ಹಣ್ಣು ತರ ರುಚಿಯಾಗಿ ಮಾತಾಡ್ಬೇಡ. ನನ್ ಬಿಳಿ ಕೂದಲು ಶುಚಿಯಾಗೋ ತರ ಮಾತಾಡು. ನನಗ್ ಗೊತ್ತಿರೋ ಹಾಗೆ ಇದಕ್ ಯಾವ ಪರಿಹಾರನೂ ಇಲ್ಲ. ಕೆಲವ್ರು ಹೇಳ್ತಾರೆ ಅದನ್ನ ಹಚ್ಕೊಳ್ಳಿ, ಇದನ್ನ ಹಚ್ಕೊಳ್ಳಿ, ಬೆಳ್ಳಗಿರೋ ಕೂದ್ಲು ಕಪ್ಪಗಾಗತ್ತೆ ಅಂತ. ಆದ್ರೆ ಆತರ ಏನೂ ಆಗಲ್ಲಾನು ಅಕ್ಕ. ಹಾಗಾಗೋವಾಗಿದ್ದಿದ್ರೆ ಯಾರ್ ಕೂದ್ಲು ಬೆಳ್ಳಗಾಗ್ತಿರ್ಲಿಲ್ಲ ತಾನೆ? ನಾನ್ ಹೇಳೋದನ್ ಕೇಳಿ. ಮೇ ಬಿ ವಿಟಮಿನ್ ಕಮ್ಮಿ ಆಗಿರೋದ್ರಿಂದ ಈ ತರ ಆಗಿರ್ಬಹುದೇನೋ. ಹೇ, ವಿಟಮಿನ್ ಪ್ರೋಟೀನ್ ಹೇಗ್ ಕಮ್ಮಿ ಆಗತ್ತೆ? ಅಡ್ಗೆ ಮಾಡ್ಬೇಕಾದ್ರೆ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಅಡ್ಗೆಗೆ ಹಾಕಕ್ಕಿಂತ ಹೆಚ್ಚಾಗಿ ಬಾಯಿಗೆ ಹಾಕೊಂಡಿದೀನಿ. ನನಗ ಅವೆಲ್ಲ ಏನ್ ಕಮ್ಮಿ ಆಗಿಲ್ಲ ಬಿಡು. ಅನು ಅಕ್ಕ, ಮೋಸ್ಟ್ಲಿ ನೀವ್ ಅದನ್ ಜಾಸ್ತಿ ತಿಂದು ತಿಂದು ಈ ತರ ಆಗಿರ್ಬಹುದು. ಹೌದು, ಮತ್ತೆ ಈ ಅಮೃತನೇ ಜಾಸ್ತಿ ಕುಡಿತಾ ಇದ್ರೆ ಅದು ವಿಷ ಆಗುತ್ತೆ ಅನ್ನೋದನ್ನ ಕೇಳಿಲ್ವಾ ನೀವು? ಹಂಗೆ ಅದನ್ನ ಜಾಸ್ತಿ ತಿಂದು ತಿಂದು ನಿಮ್ಗೆ ಈ ತರ ಬಿಳಿ ಕೂದಲು ಬಂದಿರಬಹುದು. ಗುಲಾಬಿ,
ಗುಲಾಬಿ, ನೀ ನನಗೆ ಒಳ್ಳೇದಾಗ್ಲಿ ಅಂತ ಮಾತಾಡಕ್ ಬಂದ್ಯೋ ಅಥವಾ ಕೆಟ್ಟಿರೋ ನನ್ನ ತಲೆನ ಇನ್ನಷ್ಟು ಕೆಡ್ಸಕ್ ಬಂದ್ಯೋ? ಇವಾಗ ನಿಮ್ ಬೆಳ್ಳಗಾಗಿರೋ ಕೂದ್ಲಿಗೆ ಗೋರಂಟಿ ಹಚ್ಕೊಳ್ಳಿ, ಅವಾಗ ಅದು ಕೆಂಚಿಗಾಗತ್ತೆ. ಆಗ ನಿಮ್ಗೆ ಬಿಳಿ ಕೂದ್ಲು ಬಂದಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಹೇಗ್ ಗೊತ್ತಾಗಲ್ಲ? ಕೆಂಚಿಗಾಗಿರೋ ಕೂದ್ಲೆ ಬಿಳಿ ಕೂದ್ಲು ಅಂತ ಎಲ್ರಿಗೂ ಗೊತ್ತಾಗತ್ತೆ. ಆಗ ನನಗ್ ಬಿಳಿ ಕೂದ್ಲು ಬಂದಿದೆ ಅಂತ ನಾನೇ ಹೇಳ್ಕೊಂಡಂಗಾಗಲ್ವಾ? ಸರಿ ಆಯ್ತು ಬಿಡಿ, ಗೋರಂಟಿ ಏನ್ ಹಚ್ಬೇಡಿ. ಇನ್ನೊಂದ್ ಐಡಿಯಾ ಕೊಡ್ತೀನಿ, ಇದ್ರಿಂದ ಖಂಡಿತ ನಿಮ್ ಬಿಳಿ ಕೂದ್ಲು ಕಪ್ಪಗಾಗತ್ತೆ. ಏನ್ ಹೇಳು? ನೋಡಿ, ವಾರಕ್ಕೆ 3 ದಿವಸ ಚೆನ್ನಾಗಿ ಹರಳೆಣ್ಣೆ ಹಚ್ಚಿ. ಆಗ ಕೂದ್ಲು ಹರಳೆಣ್ಣೆ ಕುಡ್ದಷ್ಟು ಬಿಳಿ ಕೂದ್ಲು ಕಪ್ಪಾಗತ್ತೆ. ಹರ್ಲೆಣ್ಣೆನಾ? ಹ್ಮ್ ಅಯ್ಯೋ, ಹರ್ಲೆಣ್ಣೆ ನಾನು ಯಾವತ್ತೂ ಹಾಕೊಂಡಿಲ್ಲ ಗುಲಾಬಿ, ಒಂಥರ ಅಂಟಂಟು. ಅದು ಅಲ್ದೆ ಹರ್ಲೆಣ್ಣೆ ತಲೆ ತುಂಬಾ ಹಾಕೊಂಡ್ಬಿಟ್ರೆ ಮುಖ ಕೀಳ್ದು ಬಿಡತ್ತಲ್ವಾ? ಎಲ್ಲಾರು ಹರ್ಲೆಣ್ಣೆ ಮುಕ್ದವಳೆ ಅಂತ ಬೈತಾರೆ ಅಂತ ನಾನು ಯಾವತ್ತೂ ಹರ್ಲೆಣ್ಣೆನೇ ಹಾಕಿಲ್ಲ. ನನ್ಗೂ ಹರ್ಲೆಣ್ಣೆಗೂ ಹಾಗೆ ಬರಲ್ಲಪ್ಪ. ಬೇರೆ ಯಾವ್ದಾದ್ರು ಇದ್ರೆ ಹೇಳು. ನಿಮ್ದೊಳ್ಳೆ ಕತೆ ಆಯ್ತಲ್ಲ, ಪರಿಹಾರ ಹೇಳು ಅಂತೀರಾ, ಹೇಳಿದ್ರೆ ಅದ್ ಮಾಡಲ್ಲ ಇದ್ ಮಾಡಲ್ಲ ಅಂತೀರಾ. ಮತ್ತಿನ್ನೇನ್ ಮಾಡ್ಲಿ ನಾನು? ನನ್ಗಂತೂ ಈ ಹರಳೆಣ್ಣೆ ಒಳ್ಳೆ ಪರಿಹಾರ, ನೀವೊಂದ್ಸಲ ಹಚ್ಚಿ ನೋಡಿ. ಅಯ್ಯೋ ಗುಲಾಬಿ, ಆಗಲ್ಲ ಅಂತ ಹೇಳಿದ್ನಲ್ಲ. ಆಮೇಲೆ ಹರ್ಲೆಣ್ಣೆ ಹಚ್ಕೊಂಡ್ರೆ ನನ್ಗೆ ಶೀತ ಆಗತ್ತೆ, ಶೀತ ಆದ್ರೆ ನನ್ಗೆ ಸುಸ್ತಾದ್ರೆ ನಾನ್ ತಲೆ ಸುತ್ತ ಬಂದು ಬಿದ್ದು ಹೋಗ್ಬಿಡ್ತೀನಿ. ಆಮೇಲೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತೀನಿ. ಅವಾಗ ಎಲ್ರು ಹಾಸ್ಪಿಟ್ಲಲ್ಲಿ ನನ್ನ ನೋಡಕ್ ಬರ್ತಾರೆ. ನೋಡಕ್ ಬಂದವ್ರಿಗೆಲ್ಲ ನನ್ ತಲೆಯಲ್ಲಿ ಬಿಳಿ ಕೂದ್ಲು ಇದೆ ಅಂತ ಗೊತ್ತಾಗಲ್ವಾ? ಅನೋಕ, ಏನಾದ್ರೂ ಮಾಡ್ಕೊಳ್ಳಿ, ನನ್ಗಂತೂ ತಲೆ ಕೆಟ್ಟೋಗಿದೆ. ನೀವು ಆ ಬಿಳಿ ಕೂದ್ಲು ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ಏನೋ ಖುಷಿಯಾಗಿ ಮಾತಾಡೋಣ ಅಂತ ಬಂದ್ರೆ ನನ್ ತಲೆನೇ ಕೆಡ್ಸಿಟ್ಬಿಟ್ರಲ್ಲ. ನನ್ನನ್ ಯಾವ ಪರಿಹಾರನೂ ಕೇಳ್ಬೇಡಿ, ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಳ್ಳಿ. ನಾನು ಹೋಗ್ತೀನಿ, ತಗೊಳ್ಳಿ. ಗುಲಾಬಿ, ಛೇ, ಈ ಮನೇಲಿ ಯಾರಿಗೂ ನನ್ ಮೇಲೆ ಒಂದ್ ಸ್ವಲ್ಪನೂ ಕೇರ್ ಇಲ್ಲ. ಪರವಾಗಿಲ್ಲ ಬಿಡಿ, ನಾನೇ ಪರಿಹಾರನ ಹುಡ್ಕೋತೀನಿ. ಅಯ್ಯೋ ಛೇ. ಸೀತಮ್ಮ, ನೀವು ನಮ್ ಗುಲಾಬಿ ಮೇಡಮ್ ಅವ್ರ ಬಗ್ಗೆ ನಡ್ಕೊಳ್ತಿರೋ ರೀತಿ ನೋಡಿದ್ರೆ ನನಗ್ ಬಹಳ ಆಶ್ಚರ್ಯ ಆಗ್ತಿದೆ. ಅದರಲ್ಲೂ ಇವತ್ತು ಮಾವು ಮೇಳಕ್ಕೆ ನಿಮ್ ಮಗ ಸೊಸೆನ ಕಳಿಸ್ಕೊಟ್ಟಿದ್ದೀರಲ್ಲ, ಖುಷಿಯೋ ಖುಷಿ. ಇದೇ ಖುಷಿಗೆ ನೀವು ಅವ್ರನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ಟು ಊರಿಗೆಲ್ಲ ಊಟ ಹಾಕ್ಸ್ಬಿಡಿ. ಆಯ್ತು ಗೌಡ್ರೆ, ಸ್ವಲ್ಪ ದಿನ ಟೈಮ್ ಕೊಡಿ, ಒಪ್ಕೊಂಡ್ಬಿಡ್ತೀನಿ. ಸೀತಮ್ಮ, ನಿಮ್ ಮಗ ಸೊಸೆಗ್ ಮಾತ್ರ ಮಾವಿನ ಹಣ್ಣ, ನಮ್ಗಿಲ್ವಾ? ನಿಮಗಿಲ್ಲ ಅಂತ ಹೇಳಕ್ಕಾಗತ್ತಾ? ಹಾ, ಎಲ್ರಿಗೂ ತರ್ಸಿದ್ದೀನಿ. ಗುಲಾಬಿ ಅನ್ಪೂರ್ಣಗೆ ಮಾವಿನ ಹಣ್ಣು ಕೊಡಕ್ ಹೋಗಿದ್ದಾಳೆ, ಬಂದು ನಿಮ್ಗೆಲ್ಲ ಕೊಡ್ತಾಳೆ. ಚೆನ್ನಾಗ್ ತಿನ್ನಿ. ನೀವ್ ಹೇಳಿದ್ಮೇಲೆ ತಿಂದೇ ಇರಕ್ಕಾಗತ್ತಾ? ಬಾರ್ಸ್ಬಿಡೋದೆ. ಹಾ. ನೀನಿರೋದೇ ತಿನ್ನೋದಕ್ಕಲ್ವೇ? ತಿನ್ನು. ಕುರಿ ಕೊಬ್ಬದಷ್ಟು ಕಟ್ಕೊನಿಗೆ ಲಾಭ ಅನ್ನೋ ಹಾಗೆ ನಿಮ್ಮನ್ನೆಲ್ಲ ಬುಟ್ಟಿಗೆ ಹಾಕೊಂಡ್ರೆ ಆ ಗುಲಾಬಿನ ಈಸಿಯಾಗಿ ಹೊರಗಡೆ ಹಾಕಬಹುದು.